ವಿದ್ಯುತ್ ಪ್ರವಹಿಸಿದ ಪರಿಣಾಮ 21 ವರ್ಷದ ಯುವಕ ದಾರುಣವಾಗಿ ಪ್ರಾಣ ಕಳ್ಕೊಂಡಿದ್ದಾನೆ. ವಿದ್ಯುತ್ ಲೈನ್ ಎಳೆಯುವಂತಹ ಕೆಲಸಕ್ಕೆ ಅಂತೇಳಿ ಅಭಿಲಾಷ್ ತೆರಳಿರ್ತಾನೆ. ತೆರಳಿದ್ದಂತಹ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ವಿದ್ಯುತ್ ಹರಿದು ಆತನ ಜೀವಾನೇ ಹೋಗ್ಬಿಟ್ಟಿದೆ. ಚಿಕ್ಕಬಳ್ಳಾಪುರದ ಕಾಟನಕಲ್ಲು ಗ್ರಾಮದಲ್ಲಿ ಸಂಭವಿಸಿರುವಂತಹ ದುರ್ಘಟನೆ ಇದು. ಕೆಪಿಎಸ್ಸಿ ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ದ ಮೃತ ಅಭಿಲಾಷ್ ಸಾವಿಗೆ ಗುತ್ತಿಗೆದಾರನೇ ಕಾರಣ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆಸ್ಪತ್ರೆ ಮುಂದೆ ಜಮಾಯಿಸಿದ್ದಾರೆ ಸಂಬಂಧಿಕರು, ಗ್ರಾಮಸ್ಥರು. ನ್ಯಾಯ ಕೊಡಿಸಿ ಅಂತ ಹೇಳಿ ಆಗ್ರಹಿಸಿದ್ದಾರೆ. ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. 21 ವರ್ಷದ ಅಭಿಲಾಷ್ ಪರೀಕ್ಷೆಗಾಗಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದ. ಕೆಪಿಎಸ್ಸಿ ಪರೀಕ್ಷೆಗೆ ಆತನನ್ನ ಕೆಲ್ಸಕ್ಕೆ ಬಾ ಅಂತ ಹೇಳಿ ಗುತ್ತಿಗೆದಾರ ಕರೆದಿದ್ರಿಂದ ಆತನ ಜೊತೆ ಕೆಲ್ಸಕ್ಕೆ ಹೋಗಿರ್ತಾನೆ. ಹೋದಂತಹ ಸಂದರ್ಭದಲ್ಲಿ ಏಕಾಏಕಿ ವಿದ್ಯುತ್ ಪ್ರವಹಿಸಿದ ಪರಿಣಾಮ ಅಭಿಲಾಷ್, ಕೇವಲ 21 ವರ್ಷದ ಯುವಕ, ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ನಾಮಗೊಂಡ್ಲು ಗ್ರಾಮದ ನಿವಾಸಿ ಅಭಿಲಾಷ್ ಡಿಗ್ರಿ ಮುಗಿಸಿ ಕೆಪಿಎಸ್ಸಿ ಪರೀಕ್ಷೆಗೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಂತೆ. ಬೆಸ್ಕಾಂ ಅಧಿಕಾರಿಗಳು ಹಾಗೆ ಗುತ್ತಿಗೆದಾರನ ನಿರ್ಲಕ್ಷ್ಯಕ್ಕೆ ಅಭಿಲಾಷ್ ಸಾವಾಗಿದೆ ಅಂತ ಹೇಳಿ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. 11 ಕೆವಿ ವಿದ್ಯುತ್ ಲೈನ್ ಕಾಮಗಾರಿಗೆ ಅಭಿಲಾಷ್ನನ್ನ ಕೂಲಿಗಾಗಿ ಕರ್ಕೊಂಡು ಹೋಗಿದ್ದಂತೆ ಗುತ್ತಿಗೆದಾರ ಸೀತಾರಾಮ್. ಆದರೆ ಆ ವಿದ್ಯುತ್ ವಿಚಾರವಾಗಿ ಮಾಡುವಂತಹ ಕೆಲಸಗಳಿಗೆ ಪ್ರಿಕಾಷನ್ಸ್ಗಳನ್ನ ತೆಗೆದುಕೊಳ್ಬೇಕು. ಆ ಪ್ರಿಕಾಷನ್ ತೆಗೆದುಕೊಂಡಿಲ್ವಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ನಿನ್ನೆ ರಾತ್ರಿ ಅಭಿಲಾಷ್ನ ಕರ್ಕೊಂಡು ಹೋಗಿದ್ದು, ನಿನ್ನೆ ರಾತ್ರಿ ಕಾಮಗಾರಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅಭಿಲಾಷ್ ಜೀವ ಹೋಗಿರೋದು. ಅಭಿಲಾಷ್ ಶವವನ್ನ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಯ ಮುಂದೆ ನೂರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ನ್ಯಾಯಕ್ಕಾಗಿ ಆಗ್ರಹಿಸುತ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.